ಎಸ್ ಎ ದೌಡಿ ಎಸ್ ಎ ದೌಡಿಗೆ ಸುಮಾರು ಜನ ಫೋನ್ ಮಾಡಿ ಅಣ್ಣ ಅಕ್ಕಿ ನೀವು ಯಾವಾಗ ಫ್ರೀಯಾಗಿ ಕೊಡ್ತೀರಾ ಅಂತ ಕೇಳ್ತಾ ಇದ್ದೀರ. ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫುಲ್ ವಿಡಿಯೋ ಕೇಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಏನಪ್ಪ ಎಸ್ ಎ ದೌಡಿಲಿ ಈಗ 40 ಅಕ್ಕಿ ಫ್ರೀಯಾಗಿ ಕೊಡ್ತಾಯಿದ್ದೀವಿ, ಅದು ಕಂಪ್ಲೀಟ್ ಆದಮೇಲೆ ಯಾವಾಗ ಕೊಡ್ತೀವಿ ಅಂತ ಹೇಳ್ತೀವಿ ಅಂತ ಹೇಳಿದ್ದೆ. ಆದರೂ ಸುಮಾರು ಜನ ಫೋನ್ ಮಾಡಿ ಇಲ್ಲಣ್ಣ ಯಾವಾಗ ಕೊಡ್ತೀರೋ ಹೇಳ್ರಣ್ಣ ಅಂತ ಕೇಳ್ತಾ ಇರೋದ್ರಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಈಗ ಎಸ್ ಎ ದೌಡಿ ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ಈಗ 990 ಜನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡ್ತಾಯಿದ್ದೀರ. ದೇವರು ನಿಮಗೆ ಒಳ್ಳೇದು ಮಾಡಲಿ, ಇದೇ ಥರ ಸಪೋರ್ಟ್ ಮಾಡಿ. ಮತ್ತು ಈಗ ಎಸ್ ಎ ದೌಡಿಲಿ 2,500 ಜನ ಸಬ್ಸ್ಕ್ರೈಬ್ ಆಗಿ ಯಾವಾಗ ಸಪೋರ್ಟ್ ಮಾಡ್ತಾರೆ ಆಗ ಅನೌನ್ಸ್ಮೆಂಟ್ ಮಾಡ್ತೀವಿ. 30 ಅಕ್ಕಿ ಎಸ್ ಎ ದೌಡಿಯಿಂದ ಫ್ರೀಯಾಗಿ ಕೊಡ್ತೀವಿ. ಯಾರಿಗೆ? ಹೊಸ ಶೋಕ್ದಾರ್ಗಳಿಗೆ. ಹೊಸದಾಗಿ ಶೋಕಿ ಬೆಳೀಲಿ ಅಂತ ಎಸ್ ಎ ದೌಡಿಲಿ 2 ಅಕ್ಕಿ ಕೊಡ್ತೀವಿ. 30 ಅಕ್ಕಿ ಯಾವಾಗ? ಎಸ್ ಎ ಯೂಟ್ಯೂಬ್ ಚಾನಲಲ್ಲಿ 2,500 ಜನ ಫಾಲೋವರ್ಸ್ ಆಗಬೇಕು. ನಿಮ್ಮ ಸಪೋರ್ಟು ಪ್ರೀತಿ ಸದಾ ಇರಬೇಕು ಎಸ್ ಎ ದೌಡಿ ಮೇಲೆ. ನಾವು ಏನು ಹೇಳಿರ್ತೀವಿ ರಿಯಾಲಿಟಿ ಅದನ್ನ ನಡ್ಕೊತೀವಿ. ಏನು ಎಸ್ ಎ ದೌಡಿಲಿ ಇವತ್ತು ಒಂದು ಅಕ್ಕಿನ ಮರಿ ಮಾಡಿಸಿ ಅದನ್ನ ಸಾಕಿ ಕೊಡಬೇಕು ಅಂದರೆ ತುಂಬ ಕಷ್ಟ ಐತೆ ಇವತ್ತಿನ ದಿನದಲ್ಲಿ. ನಾವು ಎಸ್ ಎ ದೌಡಿಲಿ 40 ಅಕ್ಕಿ 30 ಅಕ್ಕಿ ಫ್ರೀಯಾಗಿ ಕೊಡ್ತೀವಿ ಅಂತ ಅಂದರೆ, ನೀವು ಅದೇ ರೀತಿ ಹೊಸ ಶೋಕ್ದಾರ್ ಬರೋರು ಒಂದು ಗೂಡು ವ್ಯವಸ್ಥೆ ನೀಟಾಗಿ ಅಕ್ಕಿ ಸಾಕೋಕ್ಕೆ ಗೂಡು, ನೀವಿರೋಕ್ಕೆ ಹೆಂಗೆ ಮನೆ ನೀಟಿಕ್ಕತ್ತೀರ, ಊಟದ ವ್ಯವಸ್ಥೆ, ನೀವು ಸ್ನಾನ ಮಾಡೋಕ್ಕೆ, ಬಟ್ಟೆ ಒಗೆಯೋಕ್ಕೆ, ಯಾವ ಥರ ನೀವು ಇದು ಬುದ್ಧಿ ಇರೋರು, ಇವು ಪ್ರಾಣಿಗಳು ಬಾಯಿ ಬಿಟ್ಟು ಕೇಳೋದಿಲ್ಲ. ನಾವು ಯಾವಾಗ ಮೇವಾಗ್ತೀವಿ ಆವಾಗಲೇ ತಿನ್ನೋದು, ಯಾವಾಗ ನೀರು ತೋರಿಸ್ತೀವಿ ಆವಾಗಲೇ ನೀರು ಕುಡಿಯೋದು. ಅದರಿಂದ ನಿಮಗೆ ಆ ಅಕ್ಕಿ ನಾನು ಏನು ಕೊಡ್ತೀನಿ ಫ್ರೀಯಾಗಿ ಅದನ್ನು ನೋಡ್ಕೊಳ್ಳೋಷ್ಟು ಟೈಮ್ ಇದೆಯಾ? ನಿಮ್ಮ ಮನೇಲಿ ಯಾವುದೇ ಥರ ಜಗಳ ಇಲ್ವಾ? ನಿಮಗೆ ಅದು ಸಾಕೋಷ್ಟು ಟೈಮ್ ಇದೆ, ನೀರು ತೋರಿಸೋಷ್ಟು ಮೇವು ಹಾಕೋಷ್ಟು ಟೈಮ್ ಇದ್ದವರು ಹೊಸ ಶೋಕ್ದಾರ್ ಬನ್ನಿ ಅಂತ ಎಸ್ ಎ ದೌಡಿಲಿ ಹೇಳ್ತೀನಿ. ಯಾವುದೇ ₹1 ಕಾಸು ಇಲ್ದಂಗೆ ಅಕ್ಕಿ ನಾನು 2 ಅಕ್ಕಿ ಏನು ಅನೌನ್ಸ್ಮೆಂಟ್ ಮಾಡಿದ್ದೀನಿ ಆ ಲೆಕ್ಕದಲ್ಲಿ ಕೊಡ್ತೀನಿ. ಮತ್ತು ಈ ಜಗಳ ಆಮೇಲೆ ಓದೋದಿರುತ್ತೆ, ಕೆಲಸಗಳಿರ್ತವೆ, ಅಂಥವ್ರು ಬರೋಕ್ಕೆ ಹೋಗ್ಬೇಡಿ. ಫಸ್ಟು ಓದೋಕ್ಕೆ ಕಡೆ, ಕೆಲಸದ ಕಡೆ ಗಮನ ಕೊಡಿ. ದುಡ್ಡು ಮಾಡ್ಕೊಂಡು ಫ್ರೀ ಟೈಮಲ್ಲಿ ನಿಮಗಿದ್ದಾಗ ಬನ್ನಿ ಎಸ್ ಎ ದೌಡಿಲಿ. ಆದಷ್ಟು ಫ್ರೀಯಾಗಿ ಹೊಸ ಶೋಕ್ದಾರ್ಗೆ ಅಕ್ಕಿ ಕೊಡೋವಂಥದ್ದು ಮಾಡ್ತೀವಿ. ನಿಮಗೆ ಫ್ರೀ ಇಲ್ಲ ಅಂತ ಬಂದು ಅಕ್ಕಿ ತಗೊಂಡೋಗಿ ಅದು ಸಾಯಿಸೋದು, ನೀರು ಮೇವಿಗೆ ಹಾಕೋಲ್ಲ ಸರಿಯಾಗಿ, ಅದನ್ನು ಸುಮಾರು ದಿವಸ ನೋಡ್ಕೊಳಕ್ಕಾಗ್ದೆ ಸತ್ತೋಯ್ತವೆ. ಇಲ್ಲ ಕೆಲವ್ರು ತಗೊಂಡೋಗಿ ಕೊಟ್ಬಿಡೋದು, ಅವ್ರಿಗೂ ನೋಡ್ಕೊಳ್ಳೋ ಅಂಥವೆಲ್ಲ ಆಗವೆ. ಅದು ಆಗೋದು ಬೇಡ. ಅದರಿಂದ ಏನು ಫೋಟೋ ಹಾಕ್ತಿರೋ ನೆಕ್ಸ್ಟು ನೀವು ಗೂಡ್ ಸಮೇತ ನನಗೆ ವಾಟ್ಸಪ್ಗೆ ಒಳ್ಳೆ ಗೂಡ್ ಮಾಡಿಸ್ಕೊಂಡಿರ್ಬೇಕು. ಗೂಡ್ ಸಮೇತ ಫೋಟೋ ನಿಮ್ಮ ಸಮೇತ ಹಾಕಬೇಕು. ಲೈವ್ ಲೊಕೇಶನ್ ಕೇಳ್ತೀನಿ ಹಾಕಬೇಕು. ಯಾಕೆಂದರೆ ಸುಮ್ಮನೆ ಯಾರ್ದೋ ಗೂಡ್ದು ಫೋಟೋ ಹಾಕೋದು, ಯಾರೋ ಅಕ್ಕಿ ತಗೊಂಡೋಗೋದು, ಯಾರೋ ಅಕ್ಕಿ ಶೋಕ್ ಮಾಡೋದು, ಅವ್ರು ಬಂದು ತಾಳೋದು, ಯಾರೋ ಹುಡುಗನ ಕಳಿಸೋದು, ಆ ಥರ ಎಲ್ಲ ಎಸ್ ಎ ದೌಡಿಲಿ ಆಗಿರೋದ್ರಿಂದ ಈಗ ಏನು ಹೇಳಿದ್ದೀನಿ 2,500 ಜನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸೆಕ್ಷನ್ ಅನೌನ್ಸ್ಮೆಂಟ್ ಮಾಡ್ತೀವಿ. 30 ಅಕ್ಕಿ ಫ್ರೀಯಾಗಿ ಕೊಡ್ತೀವಿ. ಅಂಥವ್ರು ಏನು ಹೇಳಿದ್ದೀನಿ ಅಂಥ ಶೋಕ್ದಾರ್ ಬನ್ನಿ. ಕೆಲವ್ರು ಫೋನ್ ಮಾಡಿಸ್ತೀರಾ, ಅವ್ರಿಗೆ ಹೇಳ್ಕೊಡ್ತಾ ಇರ್ತೀರ ಏನಂತ ಮಾತಾಡಿ ಅವ್ರಿಗೆ ಗೊತ್ತಿರೋಲ್ಲ. ನೀವೇ ಮಾತಾಡಿ. ಹಳೆ ಶೋಕ್ದಾರು ಮಾಡ್ತಾಯಿದ್ದೀರೋ ಗೊತ್ತಿಲ್ಲ ನನಗೆ, ನೀವೇ ಮಾತಾಡಿ. ನಾನು ಕೊಡ್ತಾ ಇರೋದು ಹೊಸ ಶೋಕ್ದಾರು ಈ ಮುಂದಿನ ದಿನಗಳಲ್ಲಿ ಬರಲಿ, ಶೋಕಿ ಬೆಳೀಲಿ. ನಾವೇನೋ ಇಷ್ಟು ವರ್ಷ ಅಕ್ಕಿ ಸಾಕಿ ಎಲ್ಲ ಟೈಮಿಂಗ್ಸ್ ಬಿಟ್ಟು ಎಲ್ಲ ಥರ ಖುಷಿ ಪಟ್ಟಿದ್ದೀವಿ. ನಮ್ಮ ಕೈಲಾದಷ್ಟು ಹೊಸ ಶೋಕ್ದಾರ್ಗೆ 1-2 ಅಕ್ಕಿ ಕೊಡೋಣ. ಯಾಕಪ್ಪ ಅಂದರೆ ಇವತ್ತು 2,000 3,000 5,000 ತನಕ ರೈಟ್ ಹೇಳ್ತಾವ್ರೆ, ಅವ್ರು ತಗೊಳಕ್ಕಾಗೋದಿಲ್ಲ. ಅದಕ್ಕೆ ಗೂಡು ಒಂದು ನೀಟಾಗಿ ಮಾಡಿಸ್ಕೊಂಡು 2 ಅಕ್ಕಿ ಫ್ರೀ ಕೊಟ್ಟರೆ ಅಕ್ಕಿ ಜೊತೆ ಬೆರೆತಿ ಪ್ರೀತಿ ತೋರಿಸಿ ಅದು ಹೆಂಗೆ ಮೇವು ಹಾಕ್ಬೇಕು, ಯಾವ ಥರ ಅಕ್ಕಿ ಸಾಕ್ಬೇಕು ಅವೆಲ್ಲ ಕಲಿತಾ ಆಮೇಲೆ 5 ಅಕ್ಕಿ 10 ಅಕ್ಕಿ ಇಕ್ಕೊಳ್ಳೋಂಥ ವ್ಯವಸ್ಥೆ ಮಾಡಲಿ. ಆಗ ನಾನು ಇನ್ನೂ 3-4 ಅಕ್ಕಿ ಫ್ರೀಯಾಗಿ ಕೊಡ್ತೀನಿ. ಆವಾಗ ಆಡ್ಸೋವಂಥದ್ದು ಕಲಿಬೇಕು. ಈಗ ಬರ್ತಾರೋ ಶೋಕ್ದಾರ್ ಏನು ಅಂತಾರೆ, ಫಸ್ಟ್ ಗೂಡನ್ನ ವ್ಯವಸ್ಥೆ ಮಾಡ್ಕೊಂಡು ಫ್ರೀ ಟೈಮ್ ಮಾಡ್ಕೊಂಡು ಅಕ್ಕಿನ ಹೆಂಗೆ ನೋಡ್ಕೊಳ್ಳೋದು, ಯಾವ ಥರ ಸ್ನಾನ ಮಾಡಿಸೋದು, ಯಾವ ಥರ ಮೇವಕ್ಕೆ ಅದು ಕಲಿತಲ್ಲ. ಫಸ್ಟ್ ಅಕ್ಕಿ ಕೊಡೋಣ 8 ಅವರ್ ಬಿಟ್ಬಿಡ್ಬೇಕು ಅಣ್ಣ, ಅಕ್ಕಿ ಕೊಡೋಣ 12 ಅವರ್ ಬಿಟ್ಬಿಡ್ಬೇಕು ಅಣ್ಣ, ಅಕ್ಕಿ ಕೊಡೋಣ ನಾನು 13 ಅವರ್ ಬಿಟ್ಬಿಡ್ಬೇಕು. ಆ ಥರ ಬರ್ತಾಯಿದ್ರಿ ಯೂಟ್ಯೂಬಲ್ಲಿ. ಇದೆಲ್ಲ ಆ ಥರ ಶೋಕ್ ಮಾಡೋಕ್ಕಾಗಲ್ಲ ನೀವು. ಅದೆಲ್ಲ ಸುಮ್ಮನೆ ಬಾಯಲ್ಲಿ ಹೇಳ್ಕೋಬೇಕಷ್ಟೇ. ನೀವು ಫಸ್ಟು ಶೋಕ್ದಾರ್ ಆಗಬೇಕು ಅಂದರೆ ಅಕ್ಕಿನ ಸಾಕೋದು ಕಲಿಬೇಕು, ಮರಿ ಮಾಡ್ಸೋದು ಕಲಿಬೇಕು, ಜೊತೆ ಹಾಕೋದು ಕಲಿಬೇಕು, ಅದನ್ನು ಕಾಯಿಲೆ ಬರ್ದಂಗೆ ನೋಡ್ಕೊಳ್ಳೋ ಅಂಥದ್ದು ಕಲಿಬೇಕು. ಆಮೇಲೆ ನೀವು ಆಡಿಸೋದು ಯಾವ ಥರ ಅಂತ ಕಲಿಬೇಕು. ಯಾವ ಥರ ಕಳ್ಳ ಮಾಡಬೇಕು, ಯಾವ ಥರ ಅಕ್ಕಿ ಆಡಿಸ್ಬೇಕು, ಯಾವ ಥರ ಅವೆಲ್ಲ ತಾಳ್ಮೆ ಇದ್ದರೆ ಅಕ್ಕಿ ಒಬ್ಬ ಶೋಕ್ದಾರ್ ನೀಟಾಗಿ ಆಗೋಕ್ಕಾಗೋದು.
ಸುಮ್ಮನೆ ಯೂಟ್ಯೂಬಲ್ಲಿ ನೋಡ್ಬಿಡೋದು 12 ಅವರ್ ಆಡ್ತೀನಿ ಸರ್ ನನಗೆ 12 ಅವರ್ ಕೊಟ್ಟಿದ್ದ ತಕ್ಷಣ ಅಕ್ಕಿ ಆಡೋಲ್ಲ. ನೀವು ಪ್ರಯತ್ನ ಪಡ್ಬೇಕು ಅಕ್ಕಿನ, ಆವಾಗ ಆಡುತ್ತೆ. ನೀವು ಇದೇ ಕಲ್ತಿಲ್ಲ ಅಂದಾಗ ಏಕ್ದಮ್ಮು 12 ಅವರ್ 13 ಅವರ್ ಅಕ್ಕಿ ಹೆಂಗೆ ಆಡಿಸ್ಬಿಡ್ತೀರಾ ನೋಡಿ. ಮೇಯ್ನು ನಾವು ನೋಡಿ ಫಸ್ಟ್ ಹುಟ್ಟಿದಾಗಲೇ ನಡೆಯೋಕ್ಕಾಗಲ್ಲ. ಫಸ್ಟು ನಡೆಯೋದು ಕಲಿಬೇಕು. ಹಂಗೆ ತೆವ್ಕೊಂಡು ಹೋಯ್ತಾ ಇರ್ತಾನೆ, ಆಮೇಲೆ ನಡೆಯೋದು ಕಲಿತಾನೆ. ಆಮೇಲೆ ಗಟ್ಟಿ ಆಯ್ತಾ ಅವ್ನು ದೊಡ್ಡವನಾದ್ಮೇಲೆ ಅವ್ನಿಗೇನಂತ ಹಂಗೆ ಅಕ್ಕಿ ಶಾಕಲ್ಲ ಅಷ್ಟೇ. ಫಸ್ಟು ಕೆಳಗಿಂದ ಬರಬೇಕು, ಹೆಂಗೆ ಸಾಕೋದು, ಹೆಂಗೆ ಅದನ್ನ ಗುಡ್ ನೀಟ್ಗೆ ಇಕ್ಕೋಬೇಕು, ಹೆಂಗೆ ನೀರು ತೋರಿಸ್ಬೇಕು, ಎಷ್ಟೇ ಮೇವು ಹಾಕ್ಬೇಕು, ಯಾವ ಥರ ಮೇವುಗಳು ಕೊಡ್ಬೇಕು, ಅವೆಲ್ಲ ತಿಳ್ಕೊಂಡು ಅಕ್ಕಿ ಶೋಕ್ದಾರ ಆಗ್ಬೇಕು ನೀವು. ನಾನು ಹೇಳೋದು ಹೊಸ ಶೋಕ್ದಾರು ತಾಳ್ಮೆಯಿಂದ ಶೋಕ್ ಮಾಡಿ. ನೀವು ಸಾಯೋ ತನಕ ಶೋಕ್ ಇರುತ್ತೆ. ಯೂಟ್ಯೂಬಲ್ಲಿ ನೋಡ್ಕೊಂಡು ಆಡಿಸ್ಬಿಡುವ ಅಂಥವ್ರು ಬರೋಕ್ಕೆ ಹೋಗ್ಬೇಡ್ರಿ. ಅಕ್ಕಿ ಪ್ರೀತಿಯಿಂದ ಸಾಕಿ ನೋಡ್ಕೊಂಡು ಮರಿ ಮಾಡಿಸಿ ಆಡಿಸ್ತೀನಿ ಅನ್ನೋದು 3ನೇದು. ಫಸ್ಟ್ನೇದು ಸೆಕೆಂಡ್ನೇದು ಬಂದು ನೀವು ಸಾಕೋದು ನಿಮ್ಮ ವ್ಯವಸ್ಥೆ ಸಾಕಕ್ಕೆ ಇದೆಯಾ 2ನೇದು. 3ನೇದು ಅಕ್ಕಿ ಆಡಿಸೋದು. ಅದನ್ನು ಬಿಟ್ಟು ನಾನು 13 ಅವರು 12 ಅವರ 8 ಅವರ್ ಆಡ್ಸೋದು ಎಸ್ಸೆ ದೊಡ್ಡಲಿ ಅಂಥ ಅಕ್ಕಿ ಕೊಡೋಲ್ಲ. ನಾವು ಅಕ್ಕಿ ಕೊಡೋದು ಪ್ರೀತಿಯಿಂದ ಒಳ್ಳೆ ಅಕ್ಕಿ. ಈ ಥರ ಮಾಡಿ ಪ್ರಯತ್ನ ಪಟ್ಟು ಆಡಿಸ್ಕೋಬೇಕು ನಮ್ಮ ಹತ್ರ. ಅಂಥವ್ರು ಬನ್ನಿ ಅಂತ ಹೇಳ್ತೀನಿ.